ಬೀದರ್ನ ಶಿವನಗರದ ರಘುವೀರ್ ಜೋಶಿ ಆನ್ಲೈನ್ ಶೇರ್ ಮಾರ್ಕೆಟಿಂಗ್ ಟ್ರೆಂಡಿಂಗ್ನ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆಗೆ ಬಲಿಯಾಗಿದ್ದಾರೆ. ಆಫ್ರಿಕಾದ ಕಾಂಗೋದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ರಘುವೀರ್ ಬ್ಲಿಂಕ್ ಎಕ್ಸ್ಪ್ರೋ ಎಂಬ ಆಪ್ ಮೂಲಕ ಟ್ರೆಂಡಿಂಗ್ ಬಿಸ್ನೆಸ್ಗೆ ಲಕ್ಷಾಂತರ ರೂಪಾಯಿ ಹೂಡಿಕೆಯನ್ನ ಮಾಡಿದ್ರು. ಮೊದಲಿಗೆ ಲಾಭದ ಆಸೆ ತೋರಿಸಿ ಬಳಿಕ ಹೆಚ್ಚಾಗಿ ಹಣ ಹೂಡಿಕೆ ಮಾಡಲು ರಿದ್ದಿ, ನೀನಾದ ಮತ್ತು ಕೇಶವ ಎಂಬುವರು ಪ್ರೇರೇಪಿಸಿದ್ರಂತೆ. ಇನ್ನು ಇದನ್ನ ನಂಬಿದ ರಘುವೀರ್ ತಮ್ಮ ಪತ್ನಿ ಹಾಗೂ ಅತ್ತಿಗೆಯ ಖಾತೆಗಳ ಮೂಲಕ ಲಕ್ಷ ರೂಪಾಯಿಗಳನ್ನ ಆರ್ಟಿಜಿಎಸ್ ಮೂಲಕ ಕಳುಹಿಸಿದ್ದಾರೆ. ಮಾರ್ಚ್ 24ರಿಂದ ಏಪ್ರಿಲ್ 25ರ ನಡುವೆ 2,98,00,000 ರೂಪಾಯಿ ಕಳೆದುಕೊಂಡಿದ್ದಾರೆ. ಈ ಬಗ್ಗೆ ರಘುವೀರ್ ಮೊದಲು ಸೈಬರ್ ಹೆಲ್ಪ್ಲೈನ್ 1930ಗೆ ಕರೆ ಮಾಡಿ ಬಳಿಕ ಬೀದರ್ ಸಿಇಎನ್ ಅಪರಾಧ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಬೀದರ್ ಎಸ್ಪಿ ಪ್ರದೀಪ್ ಕುಂಟಿ, ಕಷ್ಟಪಟ್ಟು ದುಡ್ಡು ಸಂಪಾದಿಸಿ ಇಂತಹ ಆನ್ಲೈನ್ ಲಾಭದ ಉಡಾಟಗಳಿಗೆ ಬಲಿಯಾಗಬೇಡಿ ಎಂದು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದರು. ನಮ್ಮ ಬೀದರ್ ಸೆನ್ ಪೊಲೀಸ್ ಸ್ಟೇಷನ್ಗೆ 2 ದಿನ ಹಿಂದೆ ಒಂದು ಕಂಪ್ಲೇಂಟ್ ಬಂದಿದೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಸುಮಾರು 2 ಕೋಟಿ ಮೇಲೇನೆ ದುಡ್ಡನ್ನು ಸ್ಟಾಕ್ಸಲ್ಲಿ ಹಾಕುವ ಒಂದು ಆ್ಯಪ್ಗೆ ದುಡ್ಡು ಹಾಕಿ ಮೋಸ ಹೋಗಿದ್ದಾನಂತ ಕಂಪ್ಲೇಂಟ್ ಕೊಡ್ತಾನೆ. ಈ ವ್ಯಕ್ತಿ ಮೊದಲು ಫೇಸ್ಬುಕ್ಕಲ್ಲಿ ಬ್ರೌಸಿಂಗ್ ಮಾಡ್ತಿರೋವಾಗ ಒಂದು ಲಿಂಕ್ ಸಿಗ್ತದೆ. ಆ ಲಿಂಕ್ ಹುಡುಕಾಡ್ಕೊಂಡು ಹೋದಾಗ ಒಂದು ನಂಬರ್ ಮುಖಾಂತರ ವಾಟ್ಸಪ್ ಮೆಸೇಜಸ್ ಬರ್ತದೆ. ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಸ್ಟಾಕಲ್ಲಿ ಅಮೌಂಟನ್ನು ಡಬಲಿಂಗ್ ಮಾಡ್ತೇವೆ, ಟ್ರಿಪಲ್ ಮಾಡ್ತೇವೆ ಅಂತ ಹೇಳಿ ಭರವಸೆ ನೀಡಿದ್ರಿಂದ ಮೊದಲು ಒಂದು 4 lakhs 5 lakhs ಹಾಕ್ತಾನೆ. 4 lakhs 5 lakhs ಹಾಕಿದ್ದಾಗ ನಿಜವಾಗ್ಲೂ ಅಮೌಂಟು ಡಬಲ್ ಆಗ್ತದೆ. ಆ ಅಮೌಂಟನ್ನು ವಿತ್ಡ್ರಾ ಕೂಡ ಮಾಡ್ಕೊಳ್ತಾನೆ ATM ಮುಖಾಂತರ. ಸೊ ಸ್ವಲ್ಪ ಒಂದು ಕ್ರೆಡಿಬಿಲಿಟಿ ಬಂದುಬಿಡ್ತದೆ. ಈ ಆ್ಯಪ್ ಮುಖಾಂತರ ನಾವು ದುಡ್ಡು ಹಾಕಿದರೆ ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗ್ತದೆ ಅಂತ ಒಂದು ಭರವಸೆ ಬಂದು ಈ ಸ್ಟಾರ್ಟ್ಸ್ ಇನ್ವೆಸ್ಟಿಂಗ್ ಮೋರ್ ಆ್ಯಂಡ್ ಮೋರ್ ಅಮೌಂಟ್, ಜಾಸ್ತಿ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡ್ತಾನೆ. ಅದಾದ ನಂತರ ಹಿ ಗೆಟ್ಸ್ ನಿಜವಾಗಲೂ ಅಮೌಂಟ್ ಡಬಲ್ ಆಗ್ತದೆ, ಆ್ಯಕ್ಚುಲಿ ತೋರಿಸ್ತದೆ. ಬಟ್ ಆ ಅಮೌಂಟನ್ನು ವಿತ್ಡ್ರಾ ಮಾಡೋಕ್ಕೆ ಹೋದಾಗ ಮತ್ತೊಂದು ಮೆಸೇಜ್ ಬರ್ತದೆ, ಇನ್ನೂ 50 ಲಕ್ಷ ಕೊಟ್ಟರೆ ನಿಮ್ಮ ದುಡ್ಡು ರಿಲೀಸ್ ಆಗ್ತದೆ ಅಂತ. ಈ ರೀತಿ ಪದೇ ಮೆಸೇಜಸ್ ಬಂದಾಗ ಕೊನೆಗೂ ತಾನು ಮೋಸ ಹೋಗಿದ್ದಾನೆ ಅಂತ ತಿಳ್ಕೊಂಡು ನಮ್ಮ ಕಡೆ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಸೊ ಎಲ್ಲರಿಗೂ ನಮ್ಮ ವಿನಂತಿ, ಕ್ರೆಡಿಬಿಲಿಟಿ ಇಲ್ಲದ ಸ್ಟಾಕ್ ಈ ಆ್ಯಪ್ಗಳನ್ನು ನಂಬಕ್ಕೆ ಹೋಗಬೇಡಿ ಅಂತ ನಾನು ವಿನಂತಿಸ್ಕೊಳ್ತೇನೆ. ಸಾಫ್ಟ್ವೇರ್ ಅಂತ ಹೇಳಿದ್ದಾರೆ, ಈಸ್ ಎಜುಕೇಟೆಡ್. 1-2 ಸತಿ ಅಮೌಂಟ್ ಡಬಲ್ ಆಗಿ ಬಂತು, ವಿತ್ಡ್ರಾ ಕೂಡ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಭರವಸೆ ಬಂದುಬಿಟ್ಟಿದೆ ಆ ಆ್ಯಪ್ ಮೇಲೆ. ಪ್ಲೇಸ್ಟೋರ್ ಹೋಗಿ ಆ್ಯಪ್ ಡಿಲೀಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ದುಡ್ಡು ಈಸಿಯಾಗಿ ಕಷ್ಟಪಟ್ಟರೆ ದುಡ್ಡು ಬರ್ತದೆ, ದುಡ್ಡು ಈಸಿಯಾಗಿ ಬರಲ್ಲ. ಸೊ ಈ ರೀತಿ ಆನ್ಲೈನ್ ಮೋಸಕ್ಕೆ ಒಳಗಾಗಬೇಕು. ದಯವಿಟ್ಟು ಎಜುಕೇಟೆಡ್ ಮತ್ತೊಂದು ಸರಿ ಯೋಚನೆ ಮಾಡಿ ಅಂತ ನಾನು ವಿನಂತಿಸ್ಕೊಳ್ತಿದ್ದೆ. ಆ್ಯಂಡ್ ಅಂಥದ್ದೇನು ಕಂಡು ಬಂದರೂ ಸಹ ಮುಲಾಜಿಲ್ಲದೆ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೆ. FIR ಆಗಿದೆ.